ಬಂತು ಬಂತು ಟೈಮು ಬಂತು. ನಾಳೆಯಿಂದ ಯುದ್ಧ ಸಮರ ಶುರು ಅಂತ ಹೇಳ್ಬೋದು. ಯಾಕಂತ ನಿಮಗೆ ಗೊತ್ತು, ನಾಳೆಯಿಂದ BGT ಬಾರ್ಡರ್ ಗವಾಸ್ಕರ್ ಟ್ರೋಫಿ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಫಸ್ಟ್ನೇ ಟೆಸ್ಟ್ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ನಾಳೆ 7:40ಕ್ಕೆ ಟಾಸ್ ಆಗುತ್ತೆ, 7:20ಕ್ಕೆ ಟಾಸ್ ಆಗುತ್ತೆ, ಮತ್ತು 7:50 ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆನೆ ಗುರು. ಆಸ್ಟ್ರೇಲಿಯಾಗೆ ಹೋದ್ರೆ ಇದೊಂಥರ ಚೆನ್ನಾಗಿರುತ್ತೆ, ಬೆಳಗ್ಗೆನೆ ಸ್ಟಾರ್ಟ್ ಆಗಿಬಿಡುತ್ತೆ, ಎದ್ದು ನೋಡ್ಬೋದು ಟೆಸ್ಟ್ ಮ್ಯಾಚು ಮನೇಲಿರೋರು. ಸೊ ವಿಡಿಯೋಗೆ ಹೋಗಿಂತ ಮುಂಚೆ ಈ ವಿಡಿಯೋದಲ್ಲಿ ನಾನು ಎರಡು ಟೀಮು ಸಮರ ಆಗಿರೋದ್ರಿಂದ, ಲೈಕ್ ಯುದ್ಧ ಆಗಿರೋದ್ರಿಂದ ಎರಡು ಟೀಮ್ದು ಪ್ಲೇಯಿಂಗ್ ಲೆವೆನು ಡಿಸ್ಕಸ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ವಿಡಿಯೋಗೆ ಹೋಗಿಂತ ಮುಂಚೆ ಯಾರು ಫಸ್ಟ್ ಟೈಮ್ ಬಂದು ನಮ್ಮ ಚಾನಲಲ್ಲಿ ಕ್ರಿಕೆಟ್ ಇಲ್ಲ ಕಬಡ್ಡಿ ರಿಲೇಟೆಡ್ ವೀಡಿಯೋಸ್ ನೋಡ್ತಾ ಇದ್ರೆ, ವೀಡಿಯೋಸ್ಗಳು ಇಷ್ಟ ಆಗ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ಗೆ ವೀಡಿಯೋನ ಶೇರ್ ಮಾಡಿ, ಈ ಚಾನಲ್ನ ಬೆಳೆಸಿ ಅಂತ ಹೇಳ್ತಾ. ಸೊ ಬನ್ನಿ, ಇಂಡಿಯಾದು ಪ್ಲೇಯಿಂಗ್ ಲೆವೆನ್ ಯಾವ ಥರ ಇರುತ್ತೆ ಅಂತ ಡಿಸ್ಕಸ್ ಮಾಡೋಣ. ಫಸ್ಟು ಗೊತ್ತು ನಿಮಗೆ ಸ್ವಲ್ಪ ಬ್ಯಾಡ್ ನ್ಯೂಸ್ ಇದ್ದಾವೆ ಅಂತ. ರೋಹಿತ್ ಶರ್ಮಾ ಅವರು ಫಸ್ಟ್ ಮ್ಯಾಚ್ ಆಡ್ತಾಯಿಲ್ಲ, ಯಾಕಂದರೆ ಗೊತ್ತು ನಿಮಗೆ ಅವ್ರಿಗೆ ಈಗಿನ ಹೊಸ ಹುಡುಗ, ಲೈಕ್ ಹೊಸ ಮಗ ಹುಟ್ಟಿದ್ದಾನೆ. ಕಂಗ್ರ್ಯಾಚುಲೇಟ್ ಹೇಳೋಣ ನಮ್ಮ ರೋಹಿತ್ ಶರ್ಮಾ ಅವ್ರಿಗೆ. ಒಳ್ಳೆ ಡಿಸಿಷನ್ನು, ಅವರ ಫ್ಯಾಮಿಲಿ ಜೊತೆ ಇದ್ದಾರೆ ಈಗ ಸದ್ಯಕ್ಕೆ. ಸೊ ಫಸ್ಟ್ ಟೆಸ್ಟ್ ಮ್ಯಾಚ್ ಆಡಲ್ಲ, ಸೊ ಸೆಕೆಂಡ್ ಟೆಸ್ಟ್ ಮ್ಯಾಚಿಂದ ಅವೈಲೇಬಲ್ ಇರ್ತಾರೆ. ಸೊ ಅಲ್ಲಿಗೆ ಗೊತ್ತು ನಿಮಗೆ ರೋಹಿತ್ ಶರ್ಮಾ ಫಸ್ಟ್ ಟೆಸ್ಟ್ ಮ್ಯಾಚ್ ಇಲ್ಲ ಅಂದರೆ ಯಾರು ಕ್ಯಾಪ್ಟನ್ಸಿ ಮಾಡ್ತಾರೆ ಅಂತ. ಬೂಮ್ರಾ ಅವ್ರಿಗೆ, ಜಸ್ಪ್ರೀತ್ ಬೂಮ್ರಾ ಅವ್ರಿಗೆ ಕ್ಯಾಪ್ಟನ್ಸಿ ಕೊಟ್ಟಿದ್ದಾರೆ. ಒಳ್ಳೆಯ ವಿಷಯ. ನಿಮಗೆ ಇಂಗ್ಲೆಂಡ್ ಸೀರೀಸಲ್ಲೂ ಮಾಡಿದರು ಜಸ್ಪ್ರೀತ್ ಬೂಮ್ರಾ ಅವರು, ರೋಹಿತ್ ಶರ್ಮಾ ಅನ್ಅವೈಲೇಬಲ್ ಇದ್ದಾಗ. ಸೊ ಅದೇ ಥರನೇ ಈಗ ಫಸ್ಟ್ ಮ್ಯಾಚ್ ಇಲ್ಲ, ಸೊ ಅವ್ರಿಗೆ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಸೆಕೆಂಡು ಬ್ಯಾಡ್ ನ್ಯೂಸ್ ಅಂದರೆ ಶುಭ್ಮನ್ ಗಿಲ್ಗೆ ಸ್ವಲ್ಪ ಇಂಜುರಿ ಕನ್ಸರ್ನ್ಸ್ ಇದೆ ಅಂತೆ. ಸೊ ಗೊತ್ತಿಲ್ಲ ನಾಳೆ ಟೆಸ್ಟ್ ಮ್ಯಾಚಿಗೆ ಅವ್ರು ಫಿಟ್ ಇರ್ತಾರೋ ಇಲ್ಲ ಅನ್ಫಿಟ್ ಇರ್ತಾರೋ ಅಂತ. ಸೊ ಅದು ಪ್ಲೇಯಿಂಗ್ ಲೆವೆಲ್ ನಿಮಗೆ ಹೇಳ್ಬಿಡ್ತೀನಿ. ಸೊ ಈಗ ಬನ್ನಿ, ಯಾವುದೇ ಟೈಮ್ ವೇಸ್ಟ್ ಮಾಡ್ದಲೆ ಯಾವ ಥರ ಇರುತ್ತೆ ಇಂಡಿಯಾದು ಪ್ಲೇಯಿಂಗ್ ಲೆವೆನ್ ಅಂತ ಡಿಸ್ಕಸ್ ಮಾಡೋಣ. ಆ್ಯಸ್ ಯೂಶುವಲ್ ಓಪನಿಂಗಲ್ಲಿ ನಾನು ರೋಹಿತ್ ಶರ್ಮಾ ಇಲ್ದಿರೋ ಕಾರಣದಿಂದ ನಾನು KL ರಾಹುಲ್ನ ಆಡಿಸ್ತಾ ಇದ್ದೀನಿ ಯಶಸ್ವಿ ಜೈಸ್ವಾಲ್ ಜೊತೆ. ಗೊತ್ತು ನಿಮಗೆ KL ರಾಹುಲ್ ಅಷ್ಟು ಈಗ ಪ್ರಾಕ್ಟೀಸ್ ಮ್ಯಾಚಸ್ ಆದ್ವಲ್ಲ ಆಸ್ಟ್ರೇಲಿಯಾ B ಟೀಮು A ಟೀಮ್ ಜೊತೆ, ಲೈಕ್ ಆಸ್ಟ್ರೇಲಿಯಾ A ಟೀಮು ಮತ್ತು ಇಂಡಿಯಾ A ಟೀಮ್ ಜೊತೆ. ಅಲ್ಲಿ KL ರಾಹುಲ್ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮ್ ಮಾಡಲಿಲ್ಲ. ಗೊತ್ತಾಯಿತು, ಸ್ಕೋರ್ ಬೋರ್ಡೆಲ್ಲ ನೀವು ನೋಡಿರ್ತೀರ ಇನ್ಸ್ಟಾಗ್ರಾಮು ಇಲ್ಲಾಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾಗಿರುತ್ತೆ ಯಾರು ಚೆನ್ನಾಗಿ ಆಡ್ತಿದ್ದಾರೆ ಚೆನ್ನಾಗಿ ಆಡ್ತಿಲ್ಲ ಅಂತ. ಸೊ ಆದರೂ ಒಂದು ಚಾನ್ಸ್ ಕೊಡಬೇಕು, ಯಾಕಂದರೆ ಎಕ್ಸ್ಪೀರಿಯನ್ಸ್ ಪ್ಲೇಯರು, ಮತ್ತು ಅವ್ರದ್ದು ಒಂದು ಒಳ್ಳೆ ಸ್ಟ್ಯಾಟ್ಸ್ ಇದ್ದಾವೆ. ಲೈಕ್ ಅವೇ ಗೋಯಿಂಗ್ ಗೇಮ್ಸಲ್ಲಿ ಸಖತ್ತಾಗಿ ಸ್ಕೋರ್ ಮಾಡ್ತಾರೆ, ಬಿಗ್ 100 ಹೊಡಿತಾರೆ. ಸೊ ಅದೇ ಥರನೇ ನಂಬಿಕೆ ಇರುತ್ತೆ KL ರಾಹುಲ್ ಮೇಲೆ ಎಷ್ಟೊಂದು ಫ್ಯಾನ್ಸ್ಗಳಿಗೆ. ಸೊ ಅದೇ ಥರ ನಾನು ಓಪನ್ ಮಾಡಿಸ್ತೀನಿ KL ರಾಹುಲ್ ಅವ್ರನ್ನ. ಮತ್ತು ಒನ್ ನಾನು ಧ್ರುವ್ ಜುರೇಲ್ನ ಆಡಿಸ್ತಾ ಇದ್ದೀನಿ. ಬೆಂಕಿ ಪ್ಲೇಯರು, ಏನು ಗುರು ಆಡಿದ್ದು ಪ್ರಾಕ್ಟೀಸ್ ಮ್ಯಾಚಸಲ್ಲಿ. ಸೊ ಸಖತ್ತಾಗಿದ್ದಾರೆ, ಟಚ್ಚಲ್ಲಿದ್ದಾರೆ. ಸೊ ಒಂದೇ ಸತಿ ಇಳಿಸ್ಬಿಡ್ತೀನಿ. ಈಶ್ವರನ್ಗೆ ಈಗಲೇ ಚಾನ್ಸ್ ಕೊಡಲ್ಲ, ಯಾಕಂದರೆ ಈಗಿನ ಲೈಕ್ ಒಂದೇ ಸತಿ ಆಸ್ಟ್ರೇಲಿಯಾ ಮೇಲೆ ಅಂದರೆ ಸ್ವಲ್ಪ ನರ್ವಸ್ ಆಗಿರ್ತಾರೆ. ಸೊ ಇನ್ನೊಂದು ಸ್ವಲ್ಪ ಕಾಯಬೇಕಾಗುತ್ತೆ ಈಶ್ವರನ್ ಅವರು. ಸೊ ಆ್ಯಸ್ ಯೂಶುವಲ್ ನಾನು ಧ್ರುವ್ ಜುರೇಲ್ನ ಆಡಿಸ್ತೀನಿ ನಂಬರ್ 3. ನಂಬರ್ 4 ನಮ್ಮ ಕಿಂಗ್ ಕೊಹ್ಲಿ ಫುಲ್ಲು ಸಿದ್ಧ ಆಗಿದ್ದಾರೆ. ಬರೀ ಸೆಂಚುರಿಗಳು ಬರಬೇಕಷ್ಟೇ. ಎಷ್ಟು 10 ಇನ್ನಿಂಗ್ಸ್ ಇರುತ್ತೆ, 10 ಇನ್ನಿಂಗ್ಸಲ್ಲಿ ಒಂದು ಮಿನಿಮಮ್ ಒಂದು 4-5 ಸೆಂಚುರಿ ಬಂದರೆ ಹೆಂಗಿರುತ್ತೆ ಹೇಳಿ, ಕ್ರೇಜಿಯಾಗಿರುತ್ತೆ. ಸೊ ಅದೇ ಥರನೇ ನಂಬರ್ 4 ವಿರಾಟ್ ಕೊಹ್ಲಿ ಅವರು. ನಂಬರ್ 5 ಆ್ಯಸ್ ಯೂಶುವಲ್ ಆಸ್ಟ್ರೇಲಿಯಾಗೆ ಬಂದರೆ ಒಂಥರ ಅವರಿಗೆ ಕೈ ಕಡಿತಾ ಇರುತ್ತೆ ಬ್ಯಾಟಿಂಗಲ್ಲಿ. ಸೊ ಅದೇ ಥರನೇ ರಿಷಬ್ ಪಂತು, ಅವರಿಂದ ಒಂದು 3-4 ಸೆಂಚುರಿ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಈ BGTಯಲ್ಲಿ. ಚಿಂದಿ ಆಡಲಿ ಅಂತ ವಿಶ್ ಮಾಡ್ತೀನಿ ರಿಷಬ್ ಪಂತ್ ಅವ್ರಿಗೆ. ಮತ್ತು ನಂಬರ್ 6 ನಾನು ಸರ್ಫರಾಜ್ ಖಾನ್ ಗೊತ್ತಿಲ್ಲ ಯಾವ ಥರ ಬ್ಯಾಟಿಂಗ್ ಆಡ್ತಾರಂತ. ಅವ್ರು ಯಾವತ್ತೂ ಅವೇ ಟೆಸ್ಟ್ ಮ್ಯಾಚ್ಗಳು ಆಡಿಲ್ಲ, ಬರೀ ಹೋಮ್ ಟೆಸ್ಟ್ ಮ್ಯಾಚ್ಗಳು ಆಡಿದ್ದಾರೆ. ಸೊ ಈಗ ಗೊತ್ತಾಗುತ್ತೆ ಯಾವ ಥರ ಆಡ್ತಾರೆ ಅವೇ ಟೆಸ್ಟ್ ಮ್ಯಾಚಲ್ಲೂ ಅಂತ. ಸೊ ಅದೇ ಆ್ಯಸ್ ಯೂಶುವಲ್ ನಾನು ನಂಬರ್ 6 ಸರ್ಫರಾಜ್ ಖಾನ್ ಆಡಿಸ್ತೀನಿ. ನಂಬರ್ 7 ನಾನು ರವೀಂದ್ರ ಜಡೇಜಾನ ಆಡಿಸಲ್ಲ, ಯಾಕಂದರೆ ನಿಮಗೆ ಬೇಜಾನ್ ಸ್ಪಿನ್ನಿಂಗ್ ಆಪ್ಷನ್ ಆಗಿಬಿಡುತ್ತೆ. ಸೊ ಅಲ್ಲಿ ಏನು ಅಷ್ಟೊಂದು ನಿಮಗೆ ಸ್ಪಿನ್ನರ್ಸ್ಗೆ ಏನು ಅಷ್ಟೊಂದು ಹೆಲ್ಪ್ ಇರಲ್ಲ, ಲೈಕ್ ಕ್ವಾಲಿಟಿ ಸ್ಪಿನ್ನರ್ಸ್ ಅಶ್ವಿನ್ ಥರ. ಆದರೆ ಅಶ್ವಿನು ನಿಮಗೆ ಪಿಚ್ ಇದ್ರೇ ವಿಕೆಟ್ ತೆಗೆಯೋಂಥ ಬೌಲರ್ ಅಲ್ಲ. ಲೈಕ್ ಅವರಿಗೆ ಪಿಚ್ಚು ನಿಮ್ಗೆ ಓಕೆ ಇದ್ರೂ ಅವರ ವೇರಿಯೇಷನ್ಸಿಂದ ವಿಕೆಟ್ ತೆಗಿತಾರೆ. ಸೊ ಅದಕ್ಕೆ ನಾನು ರವಿಚಂದ್ರನ್ ಅಶ್ವಿನ ನಂಬರ್ 8 ಆಡಿಸ್ತೀನಿ. ನಂಬರ್ 7 ನಾನು ನಿತೇಶ್ ಕುಮಾರ್ ರೆಡ್ಡಿನ ಆಡಿಸ್ತೀನಿ, ಯಾಕಂದರೆ ಒಬ್ಬ ಬೌಲಿಂಗ್ ಆಪ್ಷನ್ ಬೇಕು ನಮಗೆ. 3 ಜನ ನಿಮಗೆ ಜೆನ್ಯೂನ್ ಫಾಸ್ಟ್ ಬೌಲರ್ಸ್ ಇರ್ತಾರೆ, ಅದಕ್ಕೆ ನಾನು ನಂಬರ್ 7 ನಿತೇಶ್ ಕುಮಾರ್ ರೆಡ್ಡಿನ ಆಡಿಸ್ತೀನಿ. ಅವ್ರನ್ನ ಆಡಿಸ್ಲಿಲ್ಲ ಅಂದರೆ ಮೋಸ್ಟ್ಲಿ ವಾಷಿಂಗ್ಟನ್ ಸುಂದರ್ಗೆ ಹೋಗ್ತಾರೇನೋ ಜಡೇಜಾ ಬದಲು, ಯಾಕಂದರೆ ಅವರು ಅಷ್ಟೇ ವೇರಿಯೇಷನಿಂದ ವಿಕೆಟ್ ತೆಗೆಯೋ ಬೌಲರು. ಸೊ ವಾಷಿಂಗ್ಟನ್ ಸುಂದರ್ಗೆ ಚಾನ್ಸ್ ಕೊಡ್ಬೋದು ನಿತೇಶ್ ಕುಮಾರ್ ರೆಡ್ಡಿ ಆಡಲಿಲ್ಲ ಅಂದರೆ ನಂಬರ್ 7 ಪೊಸಿಷನಲ್ಲಿ. ಮತ್ತು ನಂಬರ್ 9, ನಂಬರ್ 10, ನಂಬರ್ 11 ಜೆನ್ಯೂನ್ ಫಾಸ್ಟ್ ಬೌಲರ್ಸ್ ಇರ್ತಾರೆ ನಿಮಗೆ. ಅದರಲ್ಲಿ ಒಬ್ಬ ಆಡಲೇಬೇಕು, ಕ್ಯಾಪ್ಟನ್ ಜಸ್ಪ್ರೀತ್ ಬೂಮ್ರಾ ಅವರು. ಸೊ ಆ್ಯಸ್ ಯೂಶುವಲ್ ನಂಬರ್ 9 ಇಲ್ಲ ನಂಬರ್ 10 ಆಡ್ತಾರೆ. ನಂಬರ್ 10 ನಾನು
ಮೊಹಮ್ಮದ್ ಸಿರಾಜ್ ಇನ್ನೊಬ್ಬ ಜೆನ್ಯೂನ್ ಫಾಸ್ಟ್ ಬೌಲರ್ ಆಡ್ತಾರೆ. ಮತ್ತು ನಂಬರ್ 11ನಲ್ಲಿ ನಾನು ಆಕಾಶ್ ದೀಪ್ನ ಆಡಿಸ್ತೀನಿ. ಯಾಕಂದರೆ ಇತ್ತೀಚಿನ ಟೆಸ್ಟ್ ಮ್ಯಾಚಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗ ನಿಮಗೆ ಇಲ್ಲಿ ಆಸ್ಟ್ರೇಲಿಯಾ ಅಂದರೆ ನಿಮಗೆ ಬೌನ್ಸು ಮತ್ತು ಸ್ವಲ್ಪ ಫಾಸ್ಟ್ ಬೌಲರ್ಸ್ ಫ್ರೆಂಡ್ಲಿ ವಿಕೆಟು. ಸೊ ಅದಕ್ಕೆ ವಿಕೆಟ್ಗಳು ತೆಗಿಬೋದು ಆಕಾಶ್ ದೀಪ್ ಅವರು. ಸೊ ಅದಕ್ಕೆ ನಾನು ಆಕಾಶ್ ದೀಪ್ನ ಆಡಿಸ್ತಾ ಇದ್ದೀನಿ ನಂಬರ್ 11 ಪೊಸಿಷನಲ್ಲಿ. ಇದು ನನ್ನ ಟೀಮ್ ಇಂಡಿಯಾದ ಪ್ಲೇಯಿಂಗ್ 11 ಆಗಿತ್ತು. ನಿಮ್ಮ ಪ್ಲೇಯಿಂಗ್ 11 ನೀವು ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ಈಗ ಇಂಡಿಯಾದಾದಮೇಲೆ ನೀವು ಅವರ ವೈರಿಗಳು ಆಸ್ಟ್ರೇಲಿಯಾದು ಪ್ಲೇಯಿಂಗ್ 11 ತಿಳಿಸ್ಬೇಕು. ಅವ್ರದ್ದೇನು ಅಷ್ಟೊಂದು ಜಾಸ್ತಿ ಆಪ್ಷನ್ಸ್ ಏನಿಲ್ಲ. ಸೇಮು ಅವರ ಜೆನ್ಯೂನ್ 13 ಜನ ಸ್ಕ್ವಾಡಲ್ಲಿದ್ದಾರೆ, ಅವರೇ ಆಡ್ತಾರೆ. ನಿಮಗೆ ಆ್ಯಸ್ ಯೂಶುವಲ್ ಓಪನಿಂಗಲ್ಲಿ ಅವರ ಮಿಚಲ್ ಮಾರ್ಷ್ ಅಂತೀನಿ, ಟ್ರಾವಿಸ್ ಹೆಡ್, ಇವ್ರದ್ದೊಂದು ತಲೆನೋವು ಗುರು. ಆ ಹೆಡ್ ಎಷ್ಟು ತಲೆ ತಿಂತಾನಂದರೆ ಬಿಟಾಕಿ. ಈ ಸತಿ ಹೆಂಗನ ಮಾಡಿ ಅವ್ರಿಗೆ 100 ಕೊಡಬಾರ್ದು ಗುರು. ಈ 10 ಇನ್ನಿಂಗ್ಸಲ್ಲಿ ಒಂದಾರ ಹೊಡ್ಕೊಳ್ಳಿ, ಮಿಕ್ಕಿದ ಎಲ್ಲ ಸತಿ ಬೇಗ ಔಟ್ ಮಾಡಬೇಕು. ಬೂಮ್ರಾ, ಮೊಹಮ್ಮದ್ ಸಿರಾಜ್ ಎಲ್ಲ ಸೇರಿಕೊಂಡು. ಅವಾಗೇ ನಾವು ಸ್ವಲ್ಪ 4-1 ವಿನ್ ಆಗೋಕ್ಕಾಗುತ್ತೆ ಈ ಟೆಸ್ಟ್ ಸೀರೀಸ್ನ. ಸೊ ನಿಮಗೆ ಟ್ರಾವಿಸ್ ಹೆಡ್ ಜೊತೆನೇ ಉಸ್ಮಾನ್ ಕ್ವಾಜಾ ಅವರು. ಸೊ ಅವರು ಸಖತ್ತಾಗ ಟೆಸ್ಟ್ ಪ್ಲೇಯರು. ಸೊ ಅವ್ರು ಇದ್ದೇ ಇರ್ತಾರೆ. ಈ 4 ಜನ ಡೆಡ್ಲಿ ಗುರು ಈ ಬ್ಯಾಟಿಂಗಲ್ಲಿ. ನಿಮಗೆ ಹೇಳ್ಬಿಡ್ತೀನಿ ನೋಡಿ, ಟ್ರಾವಿಸ್ ಹೆಡ್ಡು, ಉಸ್ಮಾನ್ ಕ್ವಾಜಾ ಮತ್ತು ಟೀಮ್ ಸ್ಮಿತ್ತು ಮತ್ತು ಮಾರ್ಕಸ್ ಲಬುಷೇನ್. ಈ 4 ಜನ ಬೇಗ ವಿಕೆಟ್ ತೆಗೆದ್ಬಿಟ್ರೆ ಆರಾಮಾಗಿ ವಿನ್ ಆಗೋ ಚಾನ್ಸಸ್ ಇರುತ್ತೆ ನಮ್ಮ ಈ ಟೆಸ್ಟ್ ಮ್ಯಾಚ್ ಸೀರೀಸಲ್ಲಿ. ಸೊ ಈ 4 ಜನ ನಿಮಗೆ ಸ್ಟಾರ್ಟಿಂಗ್ 4 ಆಡ್ತಾರೆ. ನಂಬರ್ 5ಲಿ ನಾನು ಅವರ ಜಾಶ್ ಇಂಗ್ಲೀಷ್ ಅಂತ ಒಬ್ಬರಿದ್ದಾರೆ ಯಂಗ್ಸ್ಟರು. ಸೊ ಅವ್ರನ್ನ ಆಡಿಸ್ತಾರೆ. ನಂಬರ್ 6ಲ್ಲಿ ಅವರ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅಲೆಕ್ಸ್ ಕ್ಯಾರಿಯರ್ ಆಡ್ತಾರೆ. ನಂಬರ್ 7ನಲ್ಲಿ ಕ್ಯಾಮ್ರೂನ್ ಗ್ರೀನ್ ಆಡಬೇಕಿತ್ತು. ಸೊ ಅವರು ಇಂಜುರಿಯ ಕನ್ಸರ್ನ್ ಗೊತ್ತು ನಿಮಗೆ, ಇಂಜುರಿ ಕನ್ಸರ್ನ್ ಆಡ್ತಾ ಇಲ್ಲ. ಈ ಸೀರೀಸೇ ಆಡ್ತಾ ಇಲ್ಲ. ಸೊ ಅದಕ್ಕೆ ಒಬ್ಬ ಯಂಗ್ಸ್ಟರ್ನ ಕರ್ಕೊಬಂದಿದ್ದಾರೆ, ಸ್ಕಾಟ್ MC ಸ್ವೀನಿ ಅಂತ. ಸೊ ಅವ್ರನ್ನ ಆಡಿಸೋ ಡೌಟು. ನನ್ನ ಪ್ರಕಾರ ಮಿಚಲ್ ಮಾರ್ಷ್ನೇ ಆಡಿಸ್ತಾರೆ, ಯಾಕಂದರೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ನಂಬರ್ 7ನಲ್ಲಿ. ಮತ್ತು ನಂಬರ್ 8ಲ್ಲಿ ಅವರ ಜೆನ್ಯೂನ್ ಸ್ಪಿನ್ನರ್ ಹೆಸರೇ ಮತ್ತೋದೆ ಗುರು. ಅವರ ಜೆನ್ಯೂನ್ ಸ್ಪಿನ್ನರ್ ಗೊತ್ತಲ್ಲ ನಿಮಗೆ, ಅವ್ರು ಆಡ್ತಾರೆ. ಅವ್ರ ಹೆಸರು ಬರ್ತಾಯಿಲ್ಲ ನನಗೆ. ಮತ್ತು ಅವರ ಜೆನ್ಯೂನ್ 3 ಜನ ಫಾಸ್ಟ್ ಬೌಲರ್ಸ್, ಮಿಚೆಲ್ ಸ್ಟಾರ್ಕ್, ಪ್ಯಾಟ್ ಕಮಿಂಗ್ಸ್ ಮತ್ತು ಜೇಸ್ ಹೆಜಲ್ವುಡ್, ಇವ್ರು 3 ಜನ ಆಡ್ತಾರೆ. ಅವ್ರ ಹೆಸರೇ ಬರ್ತಿಲ್ಲ ಗುರು. ಜೆನ್ಯೂನ್ ಸ್ಪಿನ್ನರ್ಸ್ ಬಿಟಾಕಿ ಅವ್ರ ಹೆಸರು ಆಯಿತಾ. ಎಷ್ಟು ವಿಕೆಟ್ ಟೇಕರು ಅವರು ಆಸ್ಟ್ರೇಲಿಯಾಗೆ. ಸೊ ಅವ್ರ ಹೆಸರು ಮರ್ತೋಗ್ಬಿಟ್ಟಿದ್ದೀನಿ, ತಲೆಯಲ್ಲಿ ಐತೆ ಆದರೆ ಬಾಯಲ್ಲಿ ಬರ್ತಾಯಿಲ್ಲ ನನಗೆ. ಸೊ ಇದು ಆಸ್ಟ್ರೇಲಿಯಾದ ಸೇಮ್ ನೋಡು. ಜಾಸ್ತಿ ಏನೋ ಅವ್ರದ್ದು ಇನ್ನು 2 ಏನೋ ಎಕ್ಸ್ಟ್ರಾ ಇರ್ತಾರೆ ಅಷ್ಟೇ. ನಿಮಗೆ ಅವ್ರಿಗೆ ಆಲ್ರೌಂಡರ್ ಬೇಡ ಅಂತ ಅಂದರೆ ಇವ್ರು 4 ಜನನೇ ಸೆಟ್ಟಾಗಿ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಅಂದರೆ ಇನ್ನೊಬ್ಬ ಜೆನ್ಯೂನ್ ಫಾಸ್ಟ್ ಬೌಲರ್ ತರ್ಬೋದು ಅವರು ಆಲ್ರೌಂಡರ್ ಪೊಸಿಷನಲ್ಲಿ. ಅದು ನಿಮಗೆ ಸ್ಕಾಟ್ ಬೋಲ್ಯಾಂಡ್ ಅವರು. ಸೊ ಈ 4 ಜನ ಬೌಲರ್ಸು ನೆನೆಸ್ಕೊಂಡ್ರೆ ಭಯ ಆಗ್ತೈತೆ. ನಾಳೆಯಿಂದ ಗೊತ್ತಾಗುತ್ತೆ ನಮ್ಮ ಇಂಡಿಯನ್ ಬ್ಯಾಟರ್ಸ್ ಯಾವ ಥರ ಆಡ್ತಾರೆ ಅಂತ. ಈ 4 ಜನ ಬ್ಯಾಟ್ಸ್ಮನ್ ಈ ಬೌಲರ್ಸ್ಗೆ. ಮತ್ತು ಇವ್ರಿಗೇನು ಏನು ಈಸಿ ಇರಲ್ಲ ಆಸ್ಟ್ರೇಲಿಯನ್ ಬ್ಯಾಟರ್ಸ್ಗೆ. ಇಂಡಿಯನ್ ಬೌಲಿಂಗ್ ಅಟ್ಯಾಕು ಸಖತ್ತಾಗಿದೆ. ಸೊ ಜಸ್ಪ್ರೀತ್ ಬೂಮ್ರಾ, ಮೊಹಮ್ಮದ್ ಸಿರಾಜಿಂದ ಒಳ್ಳೊಳ್ಳೆ ಸ್ಪೆಲ್ಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಈ ಆಸ್ಟ್ರೇಲಿಯನ್ ಸೀರೀಸಲ್ಲಿ. ಸೊ ನಾಳೆ ಆಗ್ತಿರೋದು ಪರ್ತ್ ಸ್ಟೇಡಿಯಮಲ್ಲಿ ಆಸ್ಟ್ರೇಲಿಯಾದಲ್ಲಿ. ನಾಳೆ 7:50ಕ್ಕೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಸಖತ್ತಾಗಿರುತ್ತೆ. ಒಂಥರ ಇವರಿಬ್ಬರು ಟೆಸ್ಟ್ ಸೀರೀಸ್ ಆಡೋರು ಒಂಥರ ಸಖತ್ತಾಗಿರುತ್ತೆ ಗುರು. 2021 BGT ಹೆಂಗಿತ್ತು ಗುರು. ರಿಷಬ್ ಪಂತ್ ಕ್ರೇಜಿ ಇನ್ನಿಂಗ್ಸ್ಗಳು ಆಡಿದರು. ಸೊ ಇದೇ ಥರನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಇಂಡಿಯನ್ ಬ್ಯಾಟರ್ಸ್ ಒಂದು 4 ಜನ ಸಿಡಿಬೇಕು ಗುರು. ಹೆಂಗೆ ಸಿಡಿಬೇಕು ಅಂದರೆ ಒಂದು 3, 4, 5, 2 ಸೆಂಚುರಿ ಮಾಡ್ಕೊತಾ ಇರಬೇಕು. ಬರೀ ಒಂದು ಮ್ಯಾಚಲ್ಲಿ ಒಂದು ಇನ್ನಿಂಗ್ಸಲ್ಲಿ ಒಬ್ಬೊಬ್ಬರು ಬೇರೆ ಬೇರೆ ಬ್ಯಾಟ್ಸ್ಮನ್ಗಳು ಸೆಂಚುರಿ ಮಾಡ್ಕೋಬೇಕು. ಹೆಂಗಿರುತ್ತೆ ಅಂದರೆ ಆಸ್ಟ್ರೇಲಿಯಾಗೆ ತಡ್ಕೊಳಕ್ಕಾಗಲ್ಲ. ಅವಾಗ ಒಳ್ಳೆ ಕ್ಲಾಶ್ ಇರುತ್ತೆ ಅಂತ ಹೇಳ್ಬೋದು. ಚಿಂದಿ ಸೀರೀಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇಷ್ಟಾಗಿತ್ತು ನನ್ನ ಪ್ಲೇಯಿಂಗ್ 11 ವಿಡಿಯೋ ಇಷ್ಟ ಆಗಿದೆ. ಗೊತ್ತು ನಿಮಗೆ ಏನೇನು ಮಾಡಬೇಕು ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.